ಇವತ್ತು SSLC ಎಕ್ಸಾಮ್ನ ರಿಸಲ್ಟ್ಸ್ನಲ್ಲಿ ಔಟ್ ಆಫ್ ಔಟ್ ಸಾಧನೆಯನ್ನು ಕೇವಲ ಪ್ರೈವೇಟ್ ಶಾಲೆಯ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಅದೇ ಶಾಲೆಯಲ್ಲಿ ಓದಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು ಚಿಕ್ಕೋಡಿಯ ಪ್ರಾರ್ಥನಾ ನಾಗಪ್ಪ ಪಾಟೀಲ್ 625ಕ್ಕೆ 625 ಅಂಕವನ್ನು ಗಳಿಸಿದ್ದಾರೆ. ಚಿಕ್ಕೋಡಿಯ ಅಥಣಿಯ ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಫಸ್ಟ್. ಅಥಣಿ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಪ್ರಾರ್ಥನಾ ಅವರು ಅಥಣಿಯ ಕಟಗೇರಿ ಗ್ರಾಮದ ಪ್ರತಿಭೆ ಇವರು ಅಮೋಘವಾದಂತಹ ಸಾಧನೆಯನ್ನು ಮಾಡಿದ್ದಾರೆ, ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಸೊ ಇವರ ಸಾಧನೆಗೆ ಪೋಷಕರು ಆ್ಯಂಡ್ ಇಡೀ ಗ್ರಾಮವೇ ಫುಲ್ ಖುಷಿಯಾಗಿದೆ. ನೋಡಿ, ಆ ಖುಷಿಯನ್ನು ಪೋಷಕರ ಮುಖದಲ್ಲಿ ಕಾಣ್ಬೋದು ನಾವು. ಹಲೋ ಸರ್. ಥ್ಯಾಂಕ್ಸ್ ಸರ್. ಏನ್ ಹೇಳ್ಬೇಕಂತ ಗೊತ್ತಾಗ್ತಿದ್ರಿ ಸರ್. 625 out of 625. ನಿಮ್ಮ ಹೆಸರು ಏನು? ಹಾ ಸರ್, ಅಂದ್ರೆ 620 ಮೇಲೆ ಬರುತ್ತೆ. 625 ಇನ್ ಎಕ್ಸ್ಪೆಕ್ಟೇಷನ್ ಇದೆ. 620 ಮೇಲೆ ಬರುತ್ತೆ. ಹಾ ಸರ್. ಈಗ ರಾಜ್ಯ ಮಟ್ಟಕ್ಕೆ ಫಸ್ಟ್ ಬಂದಿದ್ದ ಬಗ್ಗೆ ಏನು ಹೇಳ್ತೀವಿ? ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದಂತ ಐತ್ರಿ. ಖರೆ 625ಕ್ಕೆ 625 ಬರುತ್ತಂತ ನಿರೀಕ್ಷೆ ಮಾಡಿದ್ವಿ. ಈಗೇನು ಅನ್ನಿಸ್ತಾ ಇದೆ? ಈಗ ಖುಷಿ ಆಗತ್ತೈತ್ರಿ ಸರ್. ಏನು ಇದಕ್ಕೆಲ್ಲ ಯಾರು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ? ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ನೀ ಮಾಡು. ಆಮೇಲೆ ಸೋರ್ಸಸ್ ಎಲ್ಲ ತಂದು ಕೊಡ್ತೀವಿ ಸರ್. ಯಾವ ಶಾಲೆ ಒಳಗೆ ಗೊತ್ತದ? ಸರ್ಕಾರಿ ಪ್ರೌಢಶಾಲೆ ಕಟಗೇರಿ, ಗೌರ್ಮೆಂಟ್ ಹೈಸ್ಕೂಲ್. ಗೌರ್ಮೆಂಟ್ ಹೈಸ್ಕೂಲ್. ನಮ್ಮದು ಪ್ರಾಪರ್ ಹಲ್ಯಾಳ ಸರ್, ನಾವಿರೋದು ಅಥಣಿಯಲ್ಲಿ. ಅಪ್ಪನೂ ಏನು ಅಲ್ಲೇ ಸ್ಕೂಲ್? ಹಾಂ, ಅದೇ ಸ್ಕೂಲಲ್ಲೇ ಕನ್ನಡ ಸರಾಗಿ ವರ್ಕ್ ಮಾಡ್ತಾರೆ ಸರ್. ಹಾಂ. ಏನು ಹೆಂಗೆ ಎಲ್ಲ ಎಕ್ಸಾಮ್ ಅದು ಎಲ್ಲ ಹೆಂಗೆ ಸ್ಟ್ರಿಕ್ಟ್ ಆಗಿ ನಡೆದಿದ್ದು ಹೆಂಗೆ? ಹಾಂ ಸರ್, ಸ್ಟ್ರಿಕ್ಟ್ ಆಗಿ ನಡೆದಿದ್ದು. ಇದು ಮುಂದೆ ಏನು ಮಾಡ್ಬೇಕಂತ? ಮುಂದೆ PUC ಅಲ್ಲಿ ಸೈನ್ಸ್ ತೊಗೊಂಡು ನೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ ಸರ್. ಮಗಳ ಸಾಧನೆ ಬಗ್ಗೆ ಏನು ಹೇಳ್ತೀರಿ? ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಹಳ್ಳಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಸಾಧನೆ ಮಾಡುವಲ್ಲಿ ಏನು ಹಿಂದೆ ಸರಿದಿಲ್ಲ. ಜೊತೆಗೆ ಸಾರ್ವಜನಿಕರಿಗೆ ಏನಿದೆ, ಸರ್ಕಾರಿ ಶಾಲೆಯಿಂದ ಸ್ವಲ್ಪ ಮುರಿತಕ್ಕಂಥ ವ್ಯವಸ್ಥೆ ಇದೆ ಸರ್. ಎಲ್ಲರೂ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವತಃ ಸರ್ಕಾರಿ ಶಾಲೆ ಶಿಕ್ಷಕನಾಗಿ ನನ್ನದೇ ಶಾಲೆಯಲ್ಲಿ ಪ್ರವೇಶವನ್ನು ಮಾಡಿಕೊಂಡು ನನ್ನ ಮಗಳು ಈ ರೀತಿ ಒಂದು ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ ಅಂತಕ್ಕಂಥದ್ದು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಸರ್. ಇದರಲ್ಲಿ ನಮ್ಮ ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ಬೋದು, ಎಲ್ಲ ಶಿಕ್ಷಕ ವರ್ಗದವರಾಗಿರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಮುಂಜೆ ಸರ್ ಆಗಿರ್ಬೋದು, ಪ್ರತಿಯೊಬ್ಬರ ಪ್ರೋತ್ಸಾಹ ಸಹಾಯ ಸಹಕಾರದಿಂದ ನನ್ನ ಮಗಳು ಇವತ್ತು ರಾಜ್ಯದಲ್ಲಿ ಟಾಪರ್ ಆಗಿ ಹೊರಹೊಮ್ಮಲಿಕ್ಕೆ ಸಹಾಯಕವಾಗಿದೆ ಅಂತಕ್ಕಂಥ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ನಾವು ಹೇಳಬೇಕಾಗಿತ್ತಂದರೆ ಖಾಸಗಿ ಶಾಲೆಗಳಲ್ಲಿ ನಾವು ಕೇವಲ ಆ ಶಾಲೆಗಳ ಹೊರನೋಟಕ್ಕೆ ಮಾತ್ರ ಮರಳಾಗ್ತೀವಿ. ಆದರೆ ನಿಜವಾಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಡೆದು ಬಂದಿರತಕ್ಕಂಥ ಶಿಕ್ಷಕ ವರ್ಗ ಇರೋದರಿಂದ ಆ ಶಿಕ್ಷಕ ವರ್ಗದವರು ಕೂಡ ಮಕ್ಕಳನ್ನು ಬೆಳೆಸುವಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರಕ್ಕೆ ನನ್ನ ಮಗಳೇ ಸಾಕ್ಷಿ ಅಂತ ಹೇಳ್ಬೋದು ಸರ್. ಈ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.